ಫ್ರೆಂಡ್ಸ್, ನಿಮಗೆ ಯಾರ್ಯಾರಿಗೆ ಕಜ್ಜಾಯ ಅಂದರೆ ಇಷ್ಟ ಇದೆ? ನನಗನ್ಕ ತುಂಬ ಇಷ್ಟ. ನಾನು ನಮ್ಮ ಊರಲ್ಲಿ ರಿಲೇಷನ್ ಕೈಲೂ ಸಹ ಮಾಡಿಸಿದ್ದೆ. ಈಗ ಮಾಡಿಸ್ತಿರೋದು ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಕಜ್ಜಾಯ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕತ್ತೆ ಮಾಡೋದು. ಅವರು ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ದರು. ಅಮ್ಮನ ಹಬ್ಬ ಅಂತ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಹಬ್ಬ ಆಗುತ್ತೆ. ಆ ಹಬ್ಬಕ್ಕೆ ಅಂತ ಬಂದಿದ್ದರು. ನಾವು ರಜಕ್ಕೆ ಅಂತ ಊರಿಗೆ ಹೋಗಿದ್ದೋ. ಆವಾಗ ಅವ್ರ ಕೈಯಲ್ಲಿ ಕಜ್ಜಾಯ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಕಜ್ಜಾಯನ ಮಾಡಿಸಿದ್ದೀವಿ. 1 ಸೇರು ಅಕ್ಕಿನ ಹಾಕಿ ಮಾಡಿರುವಂತಹ ಕಜ್ಜಾಯನ ಇದು. ನಮ್ಮ ನೈಟು 11 ಗಂಟೆಲಿ ಅದನ್ನು ಅಂದರೆ ಪಾಕ ಎತ್ತಿ ಕಜ್ಜಾಯನ ಬೇಯಿಸ್ಬಿಟ್ಟು ಎತ್ತಿ ಇಟ್ಟಿದ್ದಾರೆ. ಬನ್ನಿ ನಾವು ಹೇಗೆ ಮಾಡಿದ್ದೀವಿ, ಏನು ಹಾಕಿ ಮಾಡಿದ್ರು, ಹೆಂಗೆ ಮಾಡಿದ್ರು, ಸಾಫ್ಟಾಗಿ ಬರಬೇಕು ಅಂದರೆ ಹೇಗಿರಬೇಕು. ಕೆಲವ್ರಿಗೆ ಒಂಥರ ಹಪ್ಪಳದ ಥರ ಗರಮ್ ಆಗಿರಬೇಕು ಅನ್ನೋದು ಇಷ್ಟಪಡ್ತಾರೆ. ಕೆಲವರು ತುಂಬಾ ಸಾಫ್ಟಾಗಿರಬೇಕು ಅಂತ ಇಷ್ಟಪಡ್ತಾರೆ. ನನಗೆ ತುಂಬಾ ಸಾಫ್ಟಾಗಿರಬೇಕು ಅನ್ನೋ ಇಷ್ಟ ನನಗೆ ಇರೋದು. ನೋಡಿ, ಅಕ್ಕಿನ 1 ದಿನ ಪೂರ್ತಿ ನೆನೆಸಿದ್ದೀವಿ. 3 ದಿನ 4 ದಿನ ನೆನೆಸಿಲ್ಲ, 1 ದಿನ ನೆನೆಸಿರೋದು ಅಷ್ಟೇನೆಯ. ಆ ಅಕ್ಕಿನ ನಾವು ಹಾರಾಕಿ ಇಲ್ಲ, ಒಂದು ಬಟ್ಟೆಗೆ ಅದನ್ನು ನೀರನ್ನ ಸೋದಿಸೋಕ್ಕೆ ಇಟ್ಟಿದ್ದೀವಿ. ನೀರು ಸುಮಾರು ನಾವು ಸೋರಿಸಿ 3-4 ಅವರು ಹಾಗೆಯೇ ಅಕ್ಕಿನ ಇಟ್ಟಿದ್ದೋ. ಈಗ ನಾವು ಅದನ್ನು ಜಾರಲ್ಲಿ ಈ ಥರ ಮಿಕ್ಸಿಲಿ ರುಬ್ಬಿರುವಂತಹ ಪೌಡರ್ನ ನಾವು ಜಡಿ ಹಿಡ್ಕೊಳ್ತೀವಿ. ಸಣ್ಣ ಕಣ್ಣಲ್ಲಿ ಜಡಿ ಹಿಡ್ಕೋಬೇಕು. ಬೆಲ್ಲನ ನಾವು ಎಷ್ಟು ಅಕ್ಕಿನ ಅಂದರೆ 1 ಸೇರು ಅಕ್ಕಿನ ಹಾಕಿದರೆ 6 ಅಚ್ಚು 7 ಅಚ್ಚು ಬೆಲ್ಲನ ಹಾಕಿರ್ತಾರೆ. ಅದನ್ನು ಹಾಕೋದನ್ನ ತೋರಿಸಿಲ್ಲ, ಮಿಸ್ ಆಗಿಬಿಟ್ಟಿದೆ. ನೀವು ಸ್ವಲ್ಪ ಬೆಲ್ಲನ ನಿಮಗೆ ಸಿಹಿ ಕಮ್ಮಿ ಬೇಕು ಅಂತ ಅನ್ಸಿದ್ರೆ ಚಿಕ್ಕ ಬೆಲ್ಲ ಬರುತ್ತೆ, ಊರ ಸೈಡ್ ಬರೋ ಬೆಲ್ಲ ಅದು. ಉಂಡೆ ಬೆಲ್ಲ ಆದರೆ ನೀವು ಒಂದಂದರೆ 2 ಉಂಡೆ ತೊಗೊಳ್ಳಿ ಸಾಕು. ನೋಡಿ, ಇವಾಗ ಪಾಕನ ಮಾಡ್ತಾಯಿದ್ದಾರೆ. ಸ್ವಲ್ಪ ನೀರನ್ನು ಹಾಕಿರೋದು, ಜಾಸ್ತಿ ನೀರನ್ನು ಹಾಕಿಲ್ಲ. ಅಂದರೆ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡಿದ್ದಾರೆ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೀರಲ್ಲಿ ಕರಗಿಸ್ತಾ ಇದ್ದಾರೆ. ಅಂದರೆ ಬೆಲ್ಲನ ಕರಗಿಸಿ ಅದು ಬೇಗನೆ ಪಾಕ ಬಂದ್ಬಿಡುತ್ತೆ. ಹಾಗಾಗಿ ನಾವು ನೋಡ್ಕೊಂಬಿಡ್ಬೇಕು. ಬೇಗ ಪಾಕ ಆಯಿತು ಅಂದರೆ ಅದು ಕಜ್ಜಾಯ ಕಲ್ಲಂಗೆ ಆಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ, ಇನ್ನು ಸ್ವಲ್ಪ ಬರಬೇಕು. ಈ ಥರ ಬಂದಿದೆ. ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಪುನಃ ನೋಡ್ತಾರೆ. ಅದು ಚೆನ್ನಾಗಿ ಕ್ಲಿಯರಾಗಿ ಬಂದ್ಬಿಟ್ಟಿದೆ. ಪಾಕ ಹೇಗಿರಬೇಕು ಅಂದರೆ ಒಂಥರ ಮ್ಯಾಣ ಬರುತ್ತಲ್ಲ, ಮ್ಯಾಣದ ಥರ ಬರಬೇಕು. ಅದು ಪರ್ಫೆಕ್ಟು ಕಜ್ಜಾಯಕ್ಕೆ ಸೂಟ್ ಆಗುವಂತಹದ್ದು. ನೋಡಿ, ಈ ಥರ ಬಂದಿದೆ. ಈಗ ಎಲ್ಲನೂ ಎತ್ತಿ ತೋರಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಕ ಅಂತ. ಕಜ್ಜಾಯ ಮಾಡೋರಿಗೆ ತುಂಬ ಜನ ಅಂತಾರೆ ತುಂಬ ಕಷ್ಟ ಅಂತ. ನೋಡಿ ಯಾವ ಥರ ಇದೆ ಅಂತ. ಈಗ ಇದಕ್ಕೆ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ಬೇಕು. ಯಾಕೆ ಅಂದರೆ ಗ್ಯಾಸನ್ನು ಆನಲ್ಲೇ ಇಟ್ಕೊತ್ತು ಅಂದರೆ ಅದೇನಾಗ್ಬಿಡುತ್ತೆ, ಪಾಕ ಆಗ್ಬಿಡುತ್ತೆ. ಆಗ ಚೆನ್ನಾಗಿ ಬರಲ್ಲ. ನಾವು ಅಕ್ಕಿ ಪೌಡರ್ನ ಹಾಕೊಂಡು ಈ ಥರ ಒಬ್ಬರು ತಿರಿಯೋಬೇಕು, ಈ ಥರ ಹಾಕೋಬೇಕಾಗುತ್ತೆ. ಹಾಕಿ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಒಬ್ಬರು ಸಹಾಯ ತಗೊಂಡು ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಎಣ್ಣೆ ಹಾಕಿ ಇಡ್ತಾರೆ. ಕೆಲವರು ಬಾಳೆಹಣ್ಣು ಹಾಕ್ಕೊಂಡು ಇಡ್ತಾರೆ. ಅದನ್ನು ಏನೂ ಹಾಕಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ತುಂಬಾ ಗಟ್ಟಿಯಾಗೋಯ್ತು ಅಂತ ಅನಿಸಿದ್ರೆ ಬಾಳೆಹಣ್ಣನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಹಾಕೋಬೇಕಾಗತ್ತೆ. ಇಲ್ಲ, ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ ಬಂದಿದೆ ಅಂತ ಅನಿಸಿದ್ರೆ ನೀವು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಪೌಡರು ಮತ್ತು ಬೆಲ್ಲದ ಪಾಕ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಎಳ್ಳು ಹಾಕ್ಕೊಳ್ಳಿ. ಗಸಗಸೆ ಹಾಕ್ಕೊತಾರೆ ಕೆಲವರು. ನಾವು ಬರೀ ಎಳ್ಳು ಮಾತ್ರ ಹಾಕ್ಕೋಬೇಕು ಅಂದ್ಕೊಂಡು, ಬಟ್ ಎಳ್ಳು ಸಿಗಲಿಲ್ಲ. ಓಕೆ, ಬಟ್ ಎಳ್ಳು ಹಾಕ್ತಾರೆ ಏನೂ ಆಗೋಲ್ಲ ಅಂದ್ಬಿಟ್ಟು ಹಾಗೇ ಮಾಡ್ಕೊಂಡಿದ್ದೀವಿ. ನೋಡಿ, ಇವಾಗ ಎಲ್ಲ ನೀಟಾಗಿ ಆಗಿದೆ. ನಿಮಗೆ ಇನ್ನೊಂದು ಏನು ಅಂದರೆ ಕಜ್ಜಾಯನ ಮಾಡೋರು ನಾವು ಅದನ್ನು ಬೇಯಿಸಾದ್ಮೇಲೆ ಅದನ್ನು ಎತ್ತಿಬಿಟ್ಟು ಮುಚ್ಚಿ ಇಟ್ಬಿಟ್ಟು ಮತ್ತೆ ನಾವು ನೆಕ್ಸ್ಟ್ ಡೇಗೆ ಮಾಡಬೇಕು. ಆವಾಗ ಚೆನ್ನಾಗಿ ಕಜ್ಜಾಯ ಸಾಫ್ಟಾಗಿ ಬರುತ್ತೆ. ಅದನ್ನು ಇಮ್ಮಿಡಿಯೇಟ್ಲಿ ಅಂದರೆ ತಿರುಗಿಸ್ಕೊಂಡು ಅದೇ ತಕ್ಷಣ ಮಾಡ್ತು ಅಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ನಮ್ಮ ಅತ್ತೆ ಇನ್ನೊಂದು ಸಲ ಚೆನ್ನಾಗಿ ಅದನ್ನ ಹೊಂದಿಸ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಅದು ಅಕ್ಕಿ ಹಿಟ್ಟಿನ ಪೌಡರು ಹಾಗಾಗಿ ಉಳ್ಕೊಂಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಷ್ಟೇ, ಸಿಂಪಲಾಗಿ ಆರಾಮಾಗಿ ಕಜ್ಜಾಯನ ಮಾಡ್ಕೋಬೋದು. ಯಾರ್ಯಾರಿಗೆ ಕಜ್ಜಾಯ ಬರಲ್ಲ ಅನ್ನೋರು ಈಸಿಯಾಗಿ ಈ ಥರ ಮಾಡ್ಕೊಳ್ಳಿ.
ನಮ್ಗನ್ಕ ತುಂಬ ಕುತೂಹಲ. ನಾನನ್ಕ ಹೇಗೆ ಮಾಡೋದು ನಾವು ಮಾಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ. ಆದರೆ ಇವರಷ್ಟು ಚೆನ್ನಾಗಿ ನಮಗೆ ಮಾಡೋಕ್ಕೆ ಬರಲ್ಲ. ಬಟ್ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸಖತ್ತಾಗಿರುತ್ತೆ ಇವ್ರು ಮಾಡೋ ಕಜ್ಜಾಯ. ಅಂದರೆ ಒಳಗಡೆ ಎಲ್ಲ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈಗೆಲ್ಲ ನೀಟಾಗಿ ಈ ಥರ ತೆಗೆದ್ಬಿಟ್ಟು ಸುತ್ತ ಎಲ್ಲ ಕ್ಲೀನ್ ಮಾಡಿ ಹಾಕ್ಬಿಟ್ಟು ನೀರಲ್ಲಿ ಕೈಯಲ್ಲಿ ನೀರು ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ತಾರೆ ನಮ್ಮತ್ತೆ ಮಾಡಿಬಿಟ್ಟು ಬಟ್ಟೆನ ಮುಚ್ಚಿ ಇಟ್ಬಿಡ್ತಾರೆ. ಅಷ್ಟೇ, ಸಿಂಪಲ್ ಮ್ಯಾಟರು. ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಳಿಗ್ಗೆ ಟೈಮ್ಗೆ ಇಷ್ಟು ಈಗ ಕೈಗೆ ಸಿಕ್ಕಲ್ಲ ಆಗಿದೆ. ಆ ಬೆಳಿಗ್ಗೆ ಟೈಮ್ಗನಕ ಕರೆಕ್ಟಾಗಿ ಬಂದಿರುತ್ತೆ, ಕರೆಕ್ಟಾಗಿ ಅದು ಎಲ್ಲ ನೀಟಾಗಿ ಹರಳಿರುತ್ತೆ. ನೋಡಿ ಈಗ ಎಲ್ಲ ನೀಟಾಗಿ ಪಾತ್ರೆದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈಗ ಅದನ್ನು ಮುಚ್ಚಿ ಇಟ್ಬಿಡೋದು ಅಷ್ಟೇ. ಅಂದರೆ ಏನೋ ಗೊತ್ತಿಲ್ಲ, ನಾನು ಪ್ಲೇಟ್ ಹಾಕಿ ಮುಚ್ಚಿಡೋಣ ಅಂತ ಅಂದ್ಕೊಂಡೆ. ಅವರಂದರು ಇಲ್ಲ ಬಟ್ಟೆಯಲ್ಲೇ ಹಾಕಿ ಮುಚ್ಚಿಡಬೇಕು ಅಂತ ಅಂದರು. ಏನೋ ಅವ್ರಿಗೆ ಬಿಟ್ಟಿತ್ತು ಅಂದ್ಬಿಟ್ಟು ನಾವು ಸುಮ್ಮನೆ ಅದು. ಚೆನ್ನಾಗಿ ವಾಶ್ ಮಾಡಿರುವಂತಹ ಬಟ್ಟೆ ಇದು. ಟವಲ್ಲು ನೀಟಾಗಿ ವಾಶ್ ಮಾಡಿದ್ದಾರೆ, ವೈಟ್ ಟವಲ್ಲು. ವಾಶ್ ಮಾಡಿರುವಂತಹ ಟವಲ್ನ ಹಾಕ್ಕೊಂಡಿದ್ದೀವಿ. ಮೇಲ್ಗಡೆ ಮುಚ್ಚಿ ಇಟ್ಬಿಟ್ಟು ಬೆಳಗ್ಗೆಗೆ ಅದನ್ನ ಬೇಯಿಸ್ಕೊಬೇಕು. ನೋಡಿ ಇವಾಗ ನಾವು ಹೊರಗಡೆ ಒಲೆ ಅಂದರೆ ಅಡುಗೆ ಮಾಡೋಕ್ಕೆ ಅಂತಲೇ ಮಣ್ಣು ಒಲೆ ಇಟ್ಕೊಂಡಿದ್ದಾರೆ ನಮ್ಮತ್ತೆ. ಅದ್ರ ಮೇಲೆ ಈಗ ನಾವು ಬಾಣಲಿ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಬೇಯೋಕ್ಕೆ ಇಟ್ಕೊಂಡಿದ್ದೀವಿ. ಮನೆ ಒಳಗಡೆ ನಿಂತ್ಕೊಂಡು ಬೇಯಿಸೋಕ್ಕಾಗಲ್ಲ ಗ್ಯಾಸಲ್ಲಿ ಅಂದ್ಬಿಟ್ಟು ಹೊರಗಡೆ ಆರಾಮಾಗಿ ಕೂತ್ಕೊಂಡು ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀವಿ. ಸಖತ್ತಾಗಿ ಖುಷಿ ಆಗ್ತಾಯಿತ್ತು. ಏಕೆಂದರೆ ಎಲ್ಲರೂ ಬಂದು ಕೂತ್ಕೊಂಡು ಮಾತಾಡಿಸ್ತಾ ಇದ್ದರು. ಆಗ ಕಜ್ಜಾಯ ಬೇಯಿಸ್ತಾಯಿದ್ದು ಅವರು ಈಸ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿತ್ತು. ಇನ್ನೊಂದು ಏನು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಕಜ್ಜಾಯನ ತಟ್ಟೋದ್ರಲ್ಲೂ ಇದೆಯಂತೆ, ಬೇಯಿಸೋದ್ರಲ್ಲೂ ಇದೆಯಂತೆ. ನಾವು ಕರೆಕ್ಟಾಗಿ ಪಾಕ ಮಾಡಿದ್ರೂ ಯಾಕೆ ಬಂದಿಲ್ಲ ಅಂತ ಆದರೆ ನಾನು ತಟ್ಟಿರೋದನ್ನ ನಿಮಗೆ ವೀಡಿಯೋ ಮಾಡಬೇಕಾಗಿತ್ತು, ಅದು ಮಿಸ್ ಆಗೋಯ್ತು. ನನ್ನ ಕೈಯಲ್ಲಿ ನನಗೆ ಒಂದೇ ಒಂದು ಕಜ್ಜಾಯನೂ ಸಹ ತಟ್ಟಕ್ಕೆ ನನ್ನ ಕೈಲಿ ಆಗಲಿಲ್ಲ. ಆಮೇಲೆ ಮೇನ್ ಇನ್ನೊಂದು ಏನು ಅಂದರೆ ನಾನು ತಟ್ಟಕ್ಕೆ ಹೋಯಿತು ಅಂದರೆ ಫುಲ್ಲು ವಿಚಿತ್ರವಾಗಿ ಆಗ್ತಿತ್ತು. ನೋಡಿ ಹಿಟ್ಟು ಹಿಂಗಿದೆಯಲ್ಲ, ಅದನ್ನ ತಡ್ತಾ ಫುಲ್ಲು ದೊಡ್ಡದಾಗ್ಬಿಡುತ್ತೆ, ಒಂಥರ ಜಾರ್ಕೊಂಡಂಗೆ ಕೈಗೆ ಸಿಕ್ಕಲ್ಲ. ಇದು ತುಂಬಾ ಟಫ್ ಇದೆ ನಿಜವಾಗ್ಲೂ. ಹೇಳ್ಕೊಂಡಷ್ಟು ಸುಲಭ ಅಲ್ಲ ಈ ಕಜ್ಜಾಯ. ನನಗೆ ಅನಿಸುತ್ತೆ ಏನು ಅಂದರೆ ಈ ಕಜ್ಜಾಯ ಮಾಡೋ ಬದಲು ನೀರು ಕಜ್ಜಾಯ ಅಂತ ಬರುತ್ತಲ್ಲ, ಅದನ್ನು ಮಾಡೋದೇ ಬೆಸ್ಟು ಅಂತ ನನಗನ್ನಿಸ್ತು. ಇದನ್ನೆಲ್ಲ ನೀಟಾಗಿ ಅಂದರೆ ಗ್ಯಾಸ್ ಬೆಂಕಿನ ಕಮ್ಮಿ ಬೆಂಕಿ ಹಾಕ್ಕೊಂಡು ಕಾಯಿಸ್ಕೊಬೇಕು. ಎಣ್ಣೆ ಮಾತ್ರ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕಾಯಿಸ್ಕೊಂಬಿಡ್ಬೇಕು. ಕಾಯಿಸ್ಕೊಂಡಾದಮೇಲೆ ಬೆಂಕಿನ ಫುಲ್ ಸ್ಲೋ ಮಾಡ್ಕೋಬೇಕಾಗತ್ತೆ. ಆಗ ಸ್ಲೋವಲ್ಲೇ ಬೇಯಿಸ್ಬೇಕು ಕಜ್ಜಾಯನ. ಆಮೇಲೆ ಇನ್ನೊಂದು ಏನು ಅಂದರೆ 2 ಕಜ್ಜಾಯ ಹಾಕ್ಬಿಡ್ತು ಅಂತ ಅಂದರೆ ಒಂದಕ್ಕೊಂದು ಕಚ್ಕೊಂಡ್ಬಿಡುತ್ತೆ. ನಾವು ಸ್ವಲ್ಪ ಹೊತ್ತು ಒಂದು ಕಜ್ಜಾಯನ ಎತ್ಕೊತಾ ಇದ್ದೀವಿ ಅನ್ನೋ ಟೈಮ್ಗೆ ಇದು ಮಾಡಬೇಕು. ನಮ್ಮತ್ತೆ ಈ ಥರ ಎಣ್ಣೆ ಅಂದರೆ ಕಜ್ಜಾಯನ ಎತ್ಕೊಳ್ಳೋದು ಅದು ಒಂದು ಸ್ವಲ್ಪ ತುಂಬಾ ಇದಿತ್ತು, ಅಂದರೆ ಎಣ್ಣೆನ ಸೋರ್ತಾನೆ ಇರಲಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಎಣ್ಣೆ ಎಲ್ಲ ಹಾಗೇ ಇಟ್ಕೊಂಡ್ಬಿಡ್ತಿತ್ತು ಅದಕ್ಕೇ. ಅಂದರೆ ಎಣ್ಣೆ ಫುಲ್ಲು ಹಾಗೇ ನಿಂತ್ಕೊತಿತ್ತು, ಬರ್ತಾನೆ ಇರ್ತಿರ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಜ್ಜಾಯ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೂಪರಾಗಿ ಬರ್ತಾಯಿದೆ. ನನಗನ್ಕ ತುಂಬಾ ಇಷ್ಟ ಆಯಿತು. ನೋಡಿ ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೆಜರ್ಮೆಂಟ ನಾನು ಹೇಳಿದ್ದೀನಲ್ಲ, 1 kg ಅಂದರೆ 1.5 kg ಅಕ್ಕಿಗೆ ನೀವು ಬೆಲ್ಲನ ನೀವು 1.5 kg ಅಕ್ಕಿ ಹಾಕೊಂಡಾಗ 2 ಲೋಟದಲ್ಲಿ ಅಳತೆ ಮಾಡಿ 2 ಲೋಟ ಬೆಲ್ಲನ ಹಾಕೋಬೇಕಾಗುತ್ತೆ. ದೊಡ್ಡ ಲೋಟ ಅಕ್ಕಿನ ನೀವು 4 ಅಂದರೆ ಅಳತೆ ಮಾಡಿ 4 ಲೋಟ ಅಕ್ಕಿ ಇಲ್ಲ 5 ಲೋಟ 6 ಲೋಟ ಅಕ್ಕಿ ಹಾಕಿದ್ದೀರಾ, ಅದಕ್ಕೆ ನೀವು ಬೆಲ್ಲನ 3 ಲೋಟ ಬೆಲ್ಲನ ಹಾಕಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಬೈ ಚಾನ್ಸ್ ನಿಮ್ಗೆ ಏನಾದರೂ ಜಾಸ್ತಿ ಸ್ವೀಟ್ ಆಗಿಬಿಡ್ತು ಅನಿಸಿದ್ರೆ, ಇಲ್ಲ ತೆಳ್ಳಕ್ಕಾಗ್ಬಿಡ್ತು ಅಂತ ಅನಿಸಿದ್ರೆ ಸ್ವಲ್ಪ ರವೆನ ಹಾಕೋಬೋದು. ಇಲ್ಲ ಅಂದರೆ ನಿಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು. ನೋಡಿ ಈ ಥರ ತಟ್ಕೊತಾ ಇದ್ದಾರೆ. ಎಷ್ಟು ನಾಜೂಕಾಗಿ ಹೆಂಗೆ ತಟ್ತಾಯಿದ್ರು ಅಂದರೆ ಅಪ್ಪ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ಈಸಿಯಾಗಿ ತಟ್ಕೊಂಡು ಹೋಗ್ತಾಯಿದ್ರು. ಸಖತ್ತಾಗಿತ್ತು ಮಾತ್ರ. ನನಗೆ ಹಂಗೂ ಅನ್ನಿಸ್ತಾಯಿತ್ತು, ಅಪ್ಪ ನಮ್ಮ ಕೈಲಿ ಆಗಲ್ಲ. ನಾವು ತುಂಬಾ ಟ್ರೈ ಮಾಡ್ದೋ, ನಾವು ಸ್ವಲ್ಪ ಬೇಗ ಆಗಲಿ, ಅವರೊಬ್ಬರೇ ಮಾಡ್ತಾಯಿದ್ದಾರೆ ನಾವು ಮಾಡ್ಕೊಳ್ಳೋಣ ಅಂತ ನಾವು ಟ್ರೈ ಮಾಡ್ದೋ, ಆಗಲೇ ಇಲ್ಲ. ತುಂಬ ಕಷ್ಟ ಆಯಿತು. ಸ್ವಲ್ಪ ತುಂಬಾ ಹಿಂಸೆ ಅನ್ನಿಸ್ತಿತ್ತು. ನೋಡಿ
ಎಷ್ಟು ಚೆನ್ನಾಗಿ ನೀಟಾಗಿ ಎಷ್ಟು ಇದಾಗಿ ಬೇಯ್ತಾ ಇದೆ ಅಂತ ಕಜ್ಜಾಯ. ಹಾಕಿದ ತಕ್ಷಣನೇ ಊದ್ಕೊಂಡ್ಬಿಡ್ತಿತ್ತು, ಎಷ್ಟು ಚೆನ್ನಾಗಿ ಊದ್ಬಿಡ್ತಿತ್ತು ಅಂದರೆ ಸಕ್ಕತ್ತಾಗಿ ಊದ್ಕೊತಿತ್ತು. ನಾವು ಕಜ್ಜಾಯ ಅಂದ್ರೇ